ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರ್ಪು. ಕೆಲವರನ್ನ ಸಮಾಜದಲ್ಲಿ ತುಂಬ ಎತ್ತರಕ್ಕೆ ಕರ್ಕೊಂಡು ಹೋಗಿರ್ತಾರೆ. ಯಾಕೆ ಅಂದರೆ ಅವರು ಯಾವುದೋ ಒಂದು ರೀತಿಯಲ್ಲಿ ಯಾರಿಗೋ ಚಮಚ ಆಗಿರ್ತಾರೆ, ಅಥವಾ ಒಳಗೊಳಗೆ ಏನೋ ಇಟ್ಕೊಂಡು ಹೊರಗೆ ಬೇರೆ ಏನನ್ನೋ ಬಿಂಬಿಸ್ತಾ ಇರ್ತಾರೆ. ಅದರಲ್ಲೂ ವಿಶೇಷವಾಗಿ ಕಳೆದ 10 ವರ್ಷಗಳಿಂದ ನಾವು ನೋಡ್ತಿರುವುದು, ನೀವು ಮೋದಿ ಚಮಚ ಆಗಿದ್ದರೆ, BJP ಗುಲಾಮ ಆಗಿದ್ದರೆ, ಸನಾತನ ಧರ್ಮದ ಹೆಸರಿನಲ್ಲಿ ಏನಾದರೂ ಮಾಡ್ತಿದ್ರೆ ನಿಮಗೆ ಇಲ್ಲದ ಪ್ರಾಮುಖ್ಯತೆ ಬಂದುಬಿಡುತ್ತೆ. ಅಂತಹದೇ ಒಂದು ಪ್ರಾಮುಖ್ಯತೆಯ ಶಿಖರಕ್ಕೆ ಹೋಗಿದ್ದಂತಹ ಒಬ್ಬನ ಅಯೋಗ್ಯತನ ಅಥವಾ ಅವನ ಮನಸ್ಸಿನ ಒಳಗಿರುವ ನೀಚತನ ಹೊರಗೆ ಬಿದ್ದಿದೆ. ಇಡೀ ದೇಶ ಚೀತು ಅಂತ ಉಗೀತಾ ಇದೆ. ಯಾವ ಮಟ್ಟಕ್ಕೆ ಅಂದರೆ ಗೋಧಿ ಮಾಧ್ಯಮಗಳು ಸಹ ಅವನನ್ನು ಬಹಿಷ್ಕಾರ ಮಾಡಬೇಕು, ಅವನ ಚಾನಲನ್ನು ಡಿಲೀಟ್ ಮಾಡಬೇಕು ಅಂತ ಕ್ಯಾಕರ್ಸ್ ಉಗಿಯೋ ಮಟ್ಟಕ್ಕೆ ಅಷ್ಟು ನೀಚ ವಿಚಾರವನ್ನು ಮಾತಾಡಿದ್ದಾನೆ. ಏನು ಮಾತಾಡಿದ್ದಾನೆ ಅವನು? ಹಾಗಾದರೆ ಅಷ್ಟೊಂದು ನೀಚತನ ಅಂದರೆ, ನೀವು ನಿಮ್ಮ ತಂದೆ ತಾಯಿ ಸೆಕ್ಸ್ ಮಾಡ್ತಾರಲ್ವ ಪ್ರತಿದಿನ, ನೀವು ಅದನ್ನು ಹೋಗಿ ನೋಡ್ತೀರಾ? ನೋಡೋದು ಮಾತ್ರ ಅಲ್ಲ, ನೀವು ಅವ್ರ ಜೊತೆ ಸೇರಿಕೊಂಡು ಸೆಕ್ಸಲ್ಲಿ ಪಾಲ್ಗೊಳ್ತೀರಾ? ಹೀಗೇನಾದರೂ ಮಾಡಿದ್ರೆ 2 ಕೋಟಿ ರೂಪಾಯಿ ಕೊಡಬಹುದು. ಇಂತಹ ಮಾತುಗಳನ್ನು ಆಡುವಂತಹ ಕಾರ್ಯಕ್ರಮ ನಡೆಸಿದ್ರು. ಯಾರು ಅವನು, ಯಾರು ಅಯೋಗ್ಯ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ, ನೀವು ಬೆಚ್ಚಿ ಬೀಳ್ತೀರಿ. ಯಾಕೆಂದರೆ ಅವನಿಗೆ ಮೋದಿ ಕೈಯಿಂದ ಮೋದಿ ಕರೆದು ನ್ಯಾಷನಲ್ ಅವಾರ್ಡ್ ಕೊಟ್ಟಿದ್ದಾರೆ. ಅವನೊಬ್ಬ ಯೂತ್ ಐಕಾನ್, ದೇಶಕ್ಕೆ ಅವನ ಸ್ಫೂರ್ತಿ, ಯುವ ಸಮುದಾಯಕ್ಕೆ ಸ್ಫೂರ್ತಿ ಅವನು ಅಂತ. ಪ್ಲಸ್ ಅವನ ಬಾಯಲ್ಲೇ ಮೋದಿಯೇ ಪಕ್ಕದಲ್ಲಿ ನಿಲ್ಲಿಸ್ಕೊಂಡು ಹೊಗಳಿಸ್ಕೊಂಡಿರುವಂತಹದ್ದು. ಎಲ್ಲ ನೀಚತನಗಳು ಒಂದೇ ಕಡೆ ಇದೆ. ಆ ಕುತಂತ್ರಿ ಮಾತಾಡಿದ ಮಾತುಗಳು BJPಯ ಈ ಚಮಚ ಮನಸ್ಥಿತಿಗಳನ್ನು ಬೆಳೆಸುವ ಇವರ ಕಚಡ ಮನಸ್ಥಿತಿ ಎಲ್ಲ ಒಟ್ಟಿಗೆ ಬರುತ್ತೆ ಇದರಲ್ಲಿ. ಅಷ್ಟು ಅಸಹ್ಯ. ಈ ಸುದ್ದಿ ಮಾಡೋದಕ್ಕೆ ನನಗಾಗ್ತಿರುವಷ್ಟು ಅಸಹ್ಯ ಬೇರೆ ಯಾವ ಸುದ್ದಿ ಮಾಡಲಿಕ್ಕೂ ಆಗ್ತಿರ್ಲಿಲ್ಲ. ಆದರೆ ಈ ಅಸಹ್ಯವನ್ನು ನಾನು ನಿಮ್ಮ ಮುಂದೆ ಇಡಲೇಬೇಕು, ಇಲ್ಲದೆ ಹೋದರೆ ನಿಮಗೆ ಗೊತ್ತಾಗಲ್ಲ BJP ಏನು ಮಾಡುತ್ತೆ. ಮೋದಿಯ ಮನಸ್ಥಿತಿ ಅಂಥದ್ದು, ಮೋದಿ ಜೊತೆಲಿರೋರ ಮನಸ್ಥಿತಿ ಅಂಥದ್ದು, ಮೋದಿಯ ಭಕ್ತರ ಮನಸ್ಥಿತಿ ಎಂಥದ್ದು ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ಇದನ್ನು ನಿಮ್ಮ ಮುಂದೆ ಇಡುವಂತಹ ಪ್ರಯತ್ನ ಮಾಡ್ತೀನಿ. ಸೊ ನಾವು ಮಾತಾಡ್ತಾ ಇರುವಂತಹ ವ್ಯಕ್ತಿಯ ಹೆಸರು ರಣವೀರ್ ಅಲಹಾಬಾದಿಯಾ ಅಂತ. ಇವನಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ದೊಡ್ಡ ಫಾಲೋವಿಂಗ್ ಇದೆ. 13-14 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಇದ್ದರು ಅವನಿಗೆ. ಈ ಹೇಳಿಕೆ, ಈ ಕಾರ್ಯಕ್ರಮ ಬಂದ ನಂತರ ಸುಮಾರು 2-3 ಮಿಲಿಯನ್ ಜನ ಅವನ ಸಬ್ಸ್ಕ್ರಿಪ್ಷನನ್ನು ಕ್ಯಾನ್ಸಲ್ ಮಾಡಿಕೊಂಡಿದ್ದಾರೆ. ಅಷ್ಟು ಹೊಟ್ಟೆ ಉರಿಸಿದ್ದಾನೆ ಮನುಷ್ಯರಿಗೆ ಹೊಟ್ಟೆ ಉರಿಸಿದ್ದಾನೆ. ಆದರೆ ಕೆಲವ್ರಿಗೆ ಹೊಟ್ಟೆ ಉರಿದಿರಲ್ಲ. ಅದು ನಿಮ್ಗೆ ಅರ್ಥ ಆಗತ್ತೆ ಯಾರಿಗೆ ಅಂತ ಮುಂದಕ್ಕೆ. ಏನಾಯಿತು? ಸಮಯ್ ರೈನಾ ಅನ್ನುವಂತಹ ಪುಣ್ಯಾತ್ಮ ಒಬ್ಬರು ಒಂದು ಯೂಟ್ಯೂಬ್ ಚಾನಲನ್ನು ನಡೆಸ್ತಾರೆ. ಅದರಲ್ಲೊಂದು ಕಾರ್ಯಕ್ರಮ ಬರುತ್ತೆ, ಇಂಡಿಯಾಸ್ ಗಾಟ್ ಲೇಟೆಂಟ್ ಅಂತ. ಇಂಡಿಯಾಸ್ ಗಾಟ್ ಟ್ಯಾಲೆಂಟ್, ಅಮೇರಿಕಾ ಗಾಟ್ ಟ್ಯಾಲೆಂಟ್, UK ಗಾಟ್ ಟ್ಯಾಲೆಂಟ್ ಅಂತೆಲ್ಲ ಕಾರ್ಯಕ್ರಮಗಳು ಬರ್ತಿರ್ತಾವಲ್ಲ, ಅದೇ ರೀತಿ ಇವರು ಒಂದು ಕಾರ್ಯಕ್ರಮ ನಡೆಸ್ತಾರೆ, ಇಂಡಿಯಾಸ್ ಗಾಟ್ ಲೇಟೆಂಟ್ ಅಂತ. ಲೇಟೆಂಟ್ ಅಂದರೆ ಟ್ಯಾಲೆಂಟ್ ಇದೆ, ಆದರೆ ಅವರನ್ನು ಗುರುತಿಸಲಾಗಿಲ್ಲ, ಅಂಥವ್ರನ್ನು ಗುರುತಿಸೋ ಕೆಲಸ ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲಿ ಒಂದು ಕಾರ್ಯಕ್ರಮ ನಡೆಸ್ತಾರೆ. ಅಲ್ಲಿ ಅವ್ರನ್ನ ಕರ್ಕೊಂಡು ಬಂದು ಹುಚ್ಚುಚ್ಚು ಪ್ರಶ್ನೆಗಳನ್ನು, ಅಶ್ಲೀಲ ಪ್ರಶ್ನೆಗಳನ್ನು, ಬರೀ ಸೊಂಟದ ಕೆಳಗಿನ ಮಾತುಗಳನ್ನೇ ಆಡೋದು ಇವ್ರದ್ದು ದಿನ ಬೆಳಗಾದರೆ ಆಗುವಂತಹ ಕತೆ. ಆದರೆ ಆ ಕಾರ್ಯಕ್ರಮಕ್ಕೆ ಈ ವ್ಯಕ್ತಿನ ಕರೆದ್ರು, ರಣವೀರ್ ಅಲಹಾಬಾದಿಯಾ ಅನ್ನುವಂತಹ ವ್ಯಕ್ತಿಯನ್ನು. ಈ ವ್ಯಕ್ತಿನ ಯಾಕೆ ಕರೆದ್ರು, ಇವನ್ನ ಯಾಕೆ ಕರೆದ್ರು? ವ್ಯಕ್ತಿ ಅಂದರೆ ಸಾಕಾಗಲ್ಲ, ಇವನು ಅಯೋಗ್ಯ, ಲುಚ್ಚ, ಲಫಂಗ, ಇವನನ್ನು ಕರೆದ್ರು. ಇವನು ಯಾಕೆ ಫೇಮಸ್ ಗೊತ್ತಾ? ಇವನಿಗೆ ಏನೇನು ಕೀರ್ತಿಗಳು ಗೊತ್ತಾ? ಯೂತ್ ಐಕಾನ್, ಇನ್ಸ್ಪಿರೇಷನಲ್ ಸ್ಪೀಚ್ ಕೊಡುವಂಥವನು, ಸ್ಫೂರ್ತಿ ತುಂಬುತ್ತಾನೆ, ಸನಾತನ ಧರ್ಮದ ಬಗ್ಗೆ ಸ್ಫೂರ್ತಿದಾಯಕವಾಗಿ ಮಾತಾಡ್ತಾನೆ, ಮೋದಿಯವ್ರ ಬಗ್ಗೆ ಸ್ಫೂರ್ತಿದಾಯಕವಾಗಿ ಮಾತಾಡ್ತಾನೆ, ಅದು ಮಾಡ್ತಾನೆ, ಇದು ಮಾಡ್ತಾನೆ. ಇವನನ್ನು ಮೀರಿಸಿದ ಯುವಕ ಈ ದೇಶದಲ್ಲಿ ಇಲ್ಲ ಅಂತ ಅವನಿಗೆ ಭಾರತ ಸರ್ಕಾರ ಇನ್ಫಾರ್ಮೇಷನ್ ಆ್ಯಂಡ್ ಬ್ರಾಡ್ಕಾಸ್ಟಿಂಗ್ ಮಿನಿಸ್ಟ್ರಿ ಅವನಿಗೆ ಒಂದು ಅವಾರ್ಡ್ ಕೊಟ್ಟರು, ನ್ಯಾಷನಲ್ ಕ್ರಿಯೇಟರ್ಸ್ ಅವಾರ್ಡ್ ಅಂತ. ಆ ಅವಾರ್ಡನ್ನು ಖುದ್ದು ಮೋದಿ
ಇವನ ಕೈಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ಮೋದಿ ಮಾಡೋಂತಹದ್ದು ಎಷ್ಟು ನೀಚತನದ ಕೆಲಸ ನೋಡಿ. ಯೋಗ ಮತ್ತು ಏನು ಸ್ಪಿರಿಚುವಲ್ ಬಗ್ಗೆ ಒಂದಷ್ಟು ಹೇಳಪ್ಪ ಅಂತ ಮೋದಿ ಕೇಳೋದು ಇವನನ್ನು. ಅದಕ್ಕೆ ಇವನು ಏನು ಹೇಳ್ತಾನೆ, ಯೋಗ ಮಾಡಬೇಕು, ದಿನ ಬೆಳಗಾದರೆ ಇದು ಮಾಡಬೇಕು ಅದು ಮಾಡಬೇಕು ಅಂದರೆ ಮೋದಿ, ನೀನು ಹಿಂಗೆಲ್ಲ ಹೇಳಿದ್ರೆ ನೀನು ಮೋದಿ ಬಗ್ಗೆ ಮಾತಾಡ್ತಿದ್ಯಾ ಅಂದ್ಕೊಂಡ್ಬಿಡ್ತಾರಪ್ಪ, ನಿನ್ನನ್ನು BJPಯವನು ಅಂದ್ಬಿಡ್ತಾರಪ್ಪ. ಮೋದಿ ಮಾತಾಡೋದು ನ್ಯಾಷನಲ್ ಅವಾರ್ಡ್ ಫಂಕ್ಷನ್ನಲ್ಲಿ ತಾನು ಪ್ರಧಾನಿ ಅನ್ನೋದನ್ನು ಮರೆತು ಈ ರೀತಿ ತನ್ನ ಚಮಚಾಗಿರಿ ಮಾಡೋವನಿಗೆ ಅವಾರ್ಡ್ ಕೊಡ್ತಿರೋದೇ ನಾಚಿಕೆಗೇಡು. ಅದರಲ್ಲಿ ತನ್ನನ್ನು ತಾನೇ ಹೊಗಳಿಸ್ಕೊಳ್ಳೋ ರೀತಿಯಲ್ಲಿ ಮೋದಿ ಆ ಕಾರ್ಯಕ್ರಮವನ್ನು ತಿರುಗಿಸ್ತಾ ಇರೋದು. ಇಷ್ಟೆಲ್ಲ ಆಯ್ತಾ, ಅವನನ್ನು ಉತ್ತುಂಗಕ್ಕೆ ತಗೊಂಡೋಗಿ ಕೂರಿಸ್ಬಿಟ್ರ. ಈಗ ಈ ಕಾರ್ಯಕ್ರಮ ಬಂತು, ಸಮಯ ರೈನ ಅನ್ನುವಂತಹ ಯೂಟ್ಯೂಬ್ ಚಾನಲ್ನಲ್ಲಿ ಈ ಕಾರ್ಯಕ್ರಮ ಬಂತು. ಅದರಲ್ಲಿ ಅವನು ಒಳಗಿದ್ದನ್ನೆಲ್ಲ ಹೊರಗೆ ಹಾಕ್ಬಿಟ್ಟ. ಹೇಳ್ತಾರಲ್ಲ, ನೀವೆಷ್ಟೇ ಬಚ್ಚಿಟ್ಟಿದ್ರು ಒಳಗಿದ್ದಿದ್ದು ಒಂದು ದಿನ ಯಾವುದೋ ರೀತಿಯಲ್ಲಿ ಹೊರಗೆ ಬರುತ್ತೆ. ಇದು ಹೊರಗಡೆ ಬಂತು. ಏನು ಹೇಳ್ದ, ನಿಮ್ಮ ತಂದೆ ತಾಯಿ ದಿನ ಸೆಕ್ಸ್ ಮಾಡ್ತಾರಲ್ಲ ಅದನ್ನು ನೋಡ್ತೀರಾ, ನೀವು ಭಾಗಿಯಾಗ್ತೀರಾ. ಸನಾತನ ಧರ್ಮದ ಪ್ರಚಾರಕ, ದೇವಸ್ಥಾನಗಳಲ್ಲಿ ಪಾಸಿಟಿವಿಟಿ ಹೆಂಗಿರುತ್ತೆ ಅನ್ನೋದ್ರ ಬಗ್ಗೆ ಇವನು ವಿಡಿಯೋಗಳು ಮಾಡ್ತಿರ್ತಾನೆ. ಸನಾತನ ಧರ್ಮದ ಬಗ್ಗೆ ಗ್ರೇಟ್ ಅನ್ನೋ ಬಗ್ಗೆ ವಿಡಿಯೋ ಮಾಡ್ತಿರ್ತಾನೆ. ಮೋದಿ ಭಕ್ತ ಅನ್ನೋದನ್ನು ಹೆಮ್ಮೆಯಿಂದ ಹೇಳಿಕೊಂಡು ಮೋದಿಯೇ ನಮಗೆ ಇನ್ಸ್ಪಿರೇಷನ್ ಅಂತ ಮಾತಾಡ್ತಿರ್ತಾನೆ. ಇನ್ನು ಬೇರೆ ಸ್ಫೂರ್ತಿದಾಯಕವಾದದ್ದು, ನೀವು ಬಿಸ್ನೆಸ್ ಮ್ಯಾನ್ ಆಗೋದು ಹೇಗೆ, ನೀವು ಈ ದೇಶದ ಅತ್ಯುನ್ನತ ಸಿಟಿಸನ್ ಆಗೋದು ಹೇಗೆ ಅನ್ನೋದನ್ನೆಲ್ಲ ಇವನು ದೊಡ್ಡ ಮಟ್ಟದಲ್ಲಿ ಸ್ಫೂರ್ತಿದಾಯಕವಾಗಿ ಮಾತಾಡ್ತಾನಂತೆ. ಇನ್ಸ್ಪಿರೇಷನಲ್ ಸ್ಪೀಕರ್, ಇನ್ಫ್ಲುಯೆನ್ಷಿಯಲ್ ಸ್ಪೀಕರ್, ಯೂಟ್ಯೂಬ್ ಇನ್ಫ್ಲುಯೆನ್ಸರ್, ಏನು ಇವನಿಗಿರೋ ಕೀರ್ತಿಗಳು ಒಂದಲ್ಲ ಎರಡಲ್ಲ. ಆದರೆ ಇವನು ಆ್ಯಕ್ಚುಲಿ ಇಂತಹ ಚರಂಡಿ ಕ್ರಿಮಿ, ಅಂತಹ ಚರಂಡಿ ಕ್ರಿಮಿ ಅದು ಹೊರಗಡೆ ಬಂತು. ಇವೊಂದು ಒಂದು ಚಾನಲ್ ಇದೆ, ಕಿತ್ತೋದ್ ಚಾನಲ್ಲು, ಏನು ಬಿಯರ್ ಬೈಸೆಪ್ಸ್ ಗೈ ಅಂತ. ಇವನು ಮಾಡೋದು ನೋಡಿ, ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾನೆ, ಮೋದಿ ಬಗ್ಗೆ ಮಾತಾಡ್ತಾನೆ, ದೇವಸ್ಥಾನಗಳ ಪಾಸಿಟಿವಿಟಿ ಬಗ್ಗೆ ಮಾತಾಡ್ತಿರ್ತಾನೆ. ಆದರೆ ಅವನ ಚಾನಲ್ ಹೆಸರು ಬಿಯರ್ ಬೈಸೆಪ್ಸ್ ಗೈ ಅಂತ. ಮತ್ತು ಇವನು BJPಗೆ ಮೋದಿಗಿಷ್ಟು ಚಮಚಾಗಿರಿ ಮಾಡ್ತಾನೆ ಅಂದಮೇಲೆ ಅವನಿಗೆ BJPಯವ್ರ ಸಪೋರ್ಟ್ ಇಲ್ಲದೆ ಇರುತ್ತಾ? BJPಯ ದೊಡ್ಡ ದೊಡ್ಡ ನಾಯಕರ ಇಂಟರ್ವ್ಯೂಸ್ ಮಾಡ್ತಿರ್ತಾನೆ. ಸ್ಮೃತಿ ಇರಾನಿಯಿಂದ ಹಿಡಿದು ಗಡ್ಕರಿ, ಇನ್ನು ಒಬ್ಬರಲ್ಲ ಮಿನಿಸ್ಟರ್ಸ್, BJP ಕೇಂದ್ರ ಮಿನಿಸ್ಟ್ರುಗಳಿಂದ ಹಿಡಿದು ಎಲ್ಲರದ್ದು ಇಂಟರ್ವ್ಯೂಗಳು ಇವ್ನಿಗೆ ಸಿಗ್ತಾ ಇರುತ್ತೆ. ಬರೀ ಇಂಟರ್ವ್ಯೂ ಸಿಗುತ್ತಾ? ಆಬ್ವಿಯಸ್ಲಿ ದುಡ್ಡು ಸಿಗ್ತಿರುತ್ತೆ. ಯಾಕೆ ಸಿಗ್ತಿರುತ್ತೆ? ಮೋದಿ ಚಮಚ ಸನಾತನ ಧರ್ಮದ ಬಗ್ಗೆ ಮಾತಾಡ್ತಾನೆ. ಇಷ್ಟಿದ್ರೆ ಸಾಕಲ್ಲ. ಆದರೆ ಈಗ ಎಷ್ಟು ಕೆಟ್ಟದಾಗಿ ಬೈಬೋದು ಅಷ್ಟು ಕೆಟ್ಟದಾಗಿ ಗೋಧಿ ಮಾಧ್ಯಮಗಳು ಸೇರಿ ಬೈತಾ ಇದ್ದಾವೆ. ಗೋಧಿ ಮಾಧ್ಯಮಗಳು ಸೇರಿ ಬೈತಾವೆ. ಏನಾಗಿದೆ ಇವನಿಗೆ, ಏನು ಬಂದಿದ್ದು ರೋಗ ಇವನಿಗೆ ಅಂತ. ಅವನ ಸಬ್ಸ್ಕ್ರೈಬರ್ಸು 2-3 ಮಿಲಿಯನ್ ಜನ ದಿಢೀರಂತ ಅವನನ್ನು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಒಂದೇ ದಿನದಲ್ಲಿ. ಒಂದು ದಿನದಲ್ಲಿ 2-3 ಅಂದರೆ ಸುಮಾರು 30 ಲಕ್ಷ ಜನ ಅವನ ಚಾನಲ್ನ ಸಬ್ಸ್ಕ್ರಿಪ್ಷನನ್ನು ಕ್ಯಾನ್ಸಲ್ ಮಾಡ್ಕೊಂಡಿದ್ದಾರೆ ಅಥವಾ ವಾಪಸ್ ತಗೊಂಡಿದ್ದಾರೆ. ಆ ಮಟ್ಟಕ್ಕೆ ಅವನು ಅಷ್ಟು ನೀಚವಾಗಿ ಮಾತಾಡಿದ್ದಾನೆ. ಇಷ್ಟು ನೀಚವಾಗಿ ಮಾತಾಡಿದ ನಂತರ ಅದಕ್ಕೆ ಒಂದು ಕ್ಷಮೆ. ಇವರೆಲ್ಲ ಸಾವರ್ಕರ್ ವಂಶಸ್ಥರಲ್ವ, ಮಾಡೋ ಹಲ್ಕ ಕೆಲಸ ಮಾಡೋದು, ಆಮೇಲೆ ಕ್ಷಮೆ ಕೇಳ್ಬಿಡೋದು. ಇದಕ್ಕೊಂದು ಕ್ಷಮೆ. ಆ ಕ್ಷಮೆಯಲ್ಲಿ ಏನು ಗೊತ್ತಾ ಹೇಳಿರೋದು, ಕಾಮಿಡಿ ಮಾಡೋಕ್ಕೆ ನನಗೆ ಬರಲ್ಲ, ಅದು ನನ್ನ ಕ್ಷೇತ್ರ ಅಲ್ಲ, ಹಾಗಾಗಿ ತಪ್ಪಾಗೋಯ್ತು, ನಾನು ಕ್ಷಮೆ ಕೇಳ್ತೀನಿ ಅಷ್ಟೇ. 30 ಸೆಕೆಂಡ್ ಮುಗಿಸ್ಬಿಟ್ಟ. ಮಾಡಿದ್ದು ಹಲ್ಕ ಕೆಲಸ ಯಾವ ಮಟ್ಟಕ್ಕೆ ಹೋಗಿದೆ ಅದನ್ನು 30 ಸೆಕೆಂಡಲ್ಲಿ ಹೇಳಿ ಮುಗಿಸ್ಬಿಟ್ಟ. ನಾನು ಕಾಮಿಡಿ ಮಾಡೋಕ್ಕೆ ಬರಲ್ಲ, ಅದು ಕಾಮಿಡಿ ಪ್ರೋಗ್ರಾಮ್, ನಾನು ಎಡವಟ್ಟು ಮಾಡಿದೆ. ಕಾಮಿಡಿ ಎಲ್ಲಿಂದ ಬಂತಲ್ಲಿ ಗೂಬೆ? ನಿನ್ನ ತಂದೆ ತಾಯಿ ಕಾಮಕ್ರೀಡೆಯಲ್ಲಿ ತೊಡಗಿರಬೇಕಾದ್ರೆ ನೀನು ಹೋಗಿ ಅದರಲ್ಲಿ ಜಾಯಿನ್ ಆಗು, ಥ್ರೀಸಮ್ ಮಾಡು. ಇದು ಕಾಮಿಡಿನಾ ನಿನಗೆ? ಆ ಹಲ್ಕಟ್ಟು ಮಾತುಗಳನ್ನು ಆಡ್ತಿರ್ಬೇಕಾದ್ರೆ ಎದುರುಗಡೆ ಕೂತಿದ್ದವರು 40 ಜನ ಇದ್ರು ಅನ್ಸುತ್ತೆ. ಅಲ್ಲಿ ಎಲ್ಲ ಪಕ್ಕ 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 ಅಂತ ನಗ್ತಾರೆ, ಇನ್ಕ್ಲೂಡಿಂಗ್ ಸೋ ಕಾಲ್ಡ್ ಇಂಟೆಲಿಜೆನ್ಸ್, IT ಪ್ರೊಫೆಷನಲ್ಸ್. ಏನು ಕಾಮನ್ ಸೆನ್ಸ್ ಏನು ಸತ್ತೋಗಿತ್ತ?
ಇವನು ನಗ್ತಾನೆ, ಇವನು ಪಕ್ಕದಲ್ಲಿ ಕೂತಿದ್ದದ್ದು ಕೋ ಹೋಸ್ಟ್ಗಳು ನಗ್ತಾರೆ. ಈಗ ಎಲ್ಲರ ಮೇಲೂ ಕೇಸುಗಳು ಬಿದ್ದಿದೆ, ಎಲ್ಲ ಕಡೆ ಇಡೀ ದೇಶದಲ್ಲಿ ಕೇಸುಗಳು ಹಾಕ್ತಾ ಇದ್ದಾರೆ. ಇವನಿನ್ನು ಇನ್ನೂ ಎದ್ದೊಳಕ್ಕೆ ಬಿಡಬಾರ್ದು ಅನ್ನೋ ಮಟ್ಟಕ್ಕೆ ಸಿಟ್ಟು ಮಾಡ್ಕೊಂಡಿದ್ದಾರೆ. ಆದರೆ ಇವರೆಲ್ಲ ಎದ್ದು ಬಿಡ್ತಾರೆ. ಮೋದಿ ಹೆಸರಲ್ಲಿ, ಸನಾತನ ಧರ್ಮದ ಹೆಸರಿನಲ್ಲಿ, BJP ಸಪೋರ್ಟಿಂಗ್ ಹೆಸರಿನಲ್ಲಿ ಈಸಿಯಾಗಿ ಎದ್ದು ಬಿಡ್ತಾರೆ ಇವರು. 3 ಮಿಲಿಯನ್ ಸಬ್ಸ್ಕ್ರೈಬರ್ಸು ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ಬೋದು, ಆದರೆ ಅದು ವಾಪಸ್ ಬಂದ್ಬಿಡುತ್ತೆ ಅವ್ರಿಗೆ. ಮೋದಿನ ಹೊಗಳಿ ಒಂದು ವಿಡಿಯೋ, ಸನಾತನ ಧರ್ಮ ಅಂತ ಒಂದು ವಿಡಿಯೋ, BJP ಸರ್ಕಾರನ ಹೊಗಳಿ ಒಂದು ವಿಡಿಯೋ ಹಾಕಿಬಿಟ್ರೆ ಸಾಕು, ಮತ್ತೆ ಈ ಭಕ್ತ ಬೇವರ್ಸಿಗಳೆಲ್ಲ ಸೇರ್ಕೊಂಡ್ಬಿಡ್ತಾರೆ ಅಲ್ಲಿ. ಆ ಮಟ್ಟಕ್ಕೆ ಹೊಟ್ಟೆ ಉರಿಸುವಂತಹ ಕಾರ್ಯಕ್ರಮಗಳನ್ನು ನಡೆಸ್ಕೊಡೋದು. ಇದು ಇವನು ಮಾತ್ರ ಅಲ್ಲ, ಇತ್ತೀಚೆಗೆ ಬರ್ತಾ ಇರೋ ಪಾಡ್ಕಾಸ್ಟ್ ಹೆಸರಿನಲ್ಲಿ, ಯೂಟ್ಯೂಬ್ ಹೆಸರಿನಲ್ಲಿ ಬರೀ ಪೋರ್ನೋಗ್ರಫಿನೇ ಬರ್ತಾ ಇರೋದು. ಅಶ್ಲೀಲವಾದಂತಹದ್ದೇ. ಕಾಮಿಡಿ ಅಂದರೆ ಅಶ್ಲೀಲ, ಅದಕ್ಕೆ ಒಂದು ಇತಿ ಮಿತಿ ಸೆನ್ಸರ್ ಎಂಥದೂ ಇಲ್ಲ. ನೇರವಾಗಿ ಕೆಟ್ಟ ಅಶ್ಲೀಲವಾದಂತಹ ಕಾಮಿಡಿಗಳನ್ನು ಮಾಡೋದು, ಕಮೆಂಟ್ಗಳನ್ನು ಮಾಡೋದು. ಒಂದು ಚೂರು ನಾಚಿಕೆ ಮಾನ ಮರ್ಯಾದೆ ಬಿಟ್ಟು ಮಾಡ್ತಿದ್ದಾರೆ. ಸುಮಾರು ಜನ ಮಾಡ್ತಿದ್ದಾರೆ, ಇವನೊಬ್ಬನೇ ಅಲ್ಲ. ಆದರೆ ಇವನನ್ನು ಸಾಕ್ತಾ ಇರೋರು ಇದ್ದಾರಲ್ಲ, BJPಯ ಮಹಾನ್ ನಾಯಕರು ಹೋಗಿ ಅವನಿಗೆ ಇಂಟರ್ವ್ಯೂ ಕೊಡ್ತಾರಲ್ಲ. LVS ಯಾದವ್ ಅಂತ ಒಬ್ಬ ಯೋಗ್ಯ ಇದ್ದಾನೆ, ಅವನದು ಅದೇ ಬಾಳು. ದಿನ ಬೆಳಗಾದರೆ ಅವನ ಮೇಲೆ ಕೇಸುಗಳು ಬೀಳ್ತಾನೆ ಇರ್ತವೆ. ಎಂತೆಂತಹ ಅನಿಷ್ಟತನ ಮಾಡ್ಬೋದು, ಎಲ್ಲ ಮಾಡ್ತಾನೆ. ಆದರೆ ಹರಿಯಾಣದ ಮುಖ್ಯಮಂತ್ರಿ ಅವನನ್ನು ತಬ್ಬಿ ಮುದಾಡ್ತಿರೋದು, ಕರೆದು ಅವಾರ್ಡ್ ಕೊಡೋದು, ಯೂತ್ ಐಕಾನ್ ಅಂತ ಎಲ್ರಿಗೂ ಪರಿಚಯ ಮಾಡಿಸೋದು, ಇಡೀ ಜಗತ್ತಿಗೆ ಪರಿಚಯ ಮಾಡಿಸ್ಬಿಡೋದು. ಇಂತಹ ಹಲ್ಕಟ್ಟು ಕೆಲಸ ಮಾಡ್ತಾರೆ. ಯಾಕೆ ಅವರು BJP ಬೆಂಬಲಿಗರು, ಮೋದಿ ಬೆಂಬಲಿಗರು. ಅಷ್ಟಿದ್ರೆ ಸಾಕು ನಿಮಗೆ, ಅದು ಲೈಸೆನ್ಸ್. ಅದು ನೀವು ಸಮಾಜದಲ್ಲಿ ಏನು ಬೇಕಾದ್ರೂ ಮಾಡ್ಬೋದು. ನೋಬಡಿ ಕ್ಯಾನ್ ಸ್ಟಾಪ್ ಅನ್ನೋ ರೀತಿಯಲ್ಲಿ. ಅಸಹ್ಯ ಅಂದರೆ ಅಸಹ್ಯ. ಮತ್ತು ಇವರು ಹೇಳ್ತಾರೆ ನಾವು ಸನಾತನ ಧರ್ಮ, ಸಂಸ್ಕೃತಿ, ಭಾರತೀಯ ಸಂಸ್ಕೃತಿ. ಅಬ್ಬಬ್ಬಬ್ಬಬ್ಬ. ಇಲ್ಲಿಯವರೆಗೆ ಅವನು ಅರೆಸ್ಟ್ ಮಾಡಿಲ್ಲ, ಕೇಸುಗಳು ಆಗ್ತಿದ್ದಾವೆ. ಇಂಡಿವಿಜುವಲ್ಸ್ ಹೋಗಿ ಕೇಸ್ ಆಗ್ತಿದ್ದಾರೆ. ಸರ್ಕಾರದ ಕಡೆಯಿಂದ ಏನೂ ಆಗಿಲ್ಲ. ಆ ಕಾರ್ಯಕ್ರಮನ ಯೂಟ್ಯೂಬಿಂದ ತೆಗೆಸಿದ್ದಾರೆ ಅಷ್ಟೇ. ಆ ಪರ್ಟಿಕ್ಯುಲರ್ ಕಾರ್ಯಕ್ರಮ ಇದೆಯಲ್ಲ, ಈ ಮಹಾನ್ ವ್ಯಕ್ತಿ ಹೇಳಿದ್ನಲ್ಲ, ಆ ಕಮೆಂಟ್ಗಳು, ತಂದೆ ತಾಯಿ ಕಾಮಕ್ರೀಡೆಯಲ್ಲಿ ತೊಡಕೊಂಡಿರ್ಬೇಕಾದ್ರೆ ನೀನು ಹೋಗಿ ಜಾಯ್ನ್ ಆಗು ಅಥವಾ ನಿಂತ್ಕೊಂಡು ನೋಡು ಅದನ್ನು ಅಂತ, ಅದನ್ನು ಮಾತ್ರ ತೆಗೆಸಿದ್ದಾರೆ. ಅದನ್ನು ಬಿಟ್ಟರೆ ಹೆಚ್ಚಿನ ಕ್ರಮ ಏನೂ ಆಗಲ್ಲ. ನನಗಂತೂ ನಂಬಿಕೆ ಇಲ್ಲ ಆಗತ್ತೆ ಅಂತ. ಜನ ಬಾಯಿ ಬಡ್ಕೋಬೇಕಷ್ಟೇ. ಗೋಧಿ ಮೀಡಿಯಾಗಳೇ ಬಾಯಿ ಬಡ್ಕೊಳ್ತಿದ್ದೇವೆ, ಆದರೂ ಆಗಲ್ಲ. ಜಸ್ಟ್ ಅವನಿಗೊಂದು ಶೀಲ್ಡ್ ಇದೆ, ಅವನಿಗೆ ಕವಚ ಇದೆ. ಮೋದಿ ಭಕ್ತ ಅನ್ನೋ ಕವಚ ಇದೆ, ಏನೂ ಆಗಲ್ಲ. ಆ ಧೈರ್ಯದಲ್ಲೇ ಇವರೆಲ್ಲ ಇಂತಹ ಹಲ್ಕಟ್ಟು ಕೆಲಸಗಳನ್ನು ಮಾಡೋದು. ಮೊದಲೇ ಆ ಕವಚನ ತೊಟ್ಟು ಬಿಡ್ತಾರೆ. ಅದು ತೊಟ್ಕೊಂಡ್ಮೇಲೆ ನನಗೇನೂ ಆಗಲ್ಲ ಅಂತ, ಕರ್ಣನಿಗೆ ಏನೋ ಕವಚ ಕೊಂಡಲ್ಲ ಅಂತಿತ್ತಂತಲ್ಲ, ಆ ರೀತಿ ಇವ್ರದು. ಅದೊಂದು ಕವಚ ಹಾಕೊಂಡ್ಬಿಟ್ರೆ ಸೇಫ್, ಏನು ಹಲ್ಕ ಕೆಲಸ ಬೇಕಾದ್ರೆ ಮಾಡಿ ತಪ್ಪಿಸ್ಕೋಬೋದು ಅಂತ. LVS ಯಾದವಿಂದ ಹಿಡಿದು ಸಾಕಷ್ಟು ಜನ ಇದ್ದಾರೆ. ಎಲ್ಲರೂ ಅದೇ ರೀತಿ ಓಡಾಡ್ತಿರೋದು. ಒಬ್ಬರು ಜೈಲಿಗೆ ಹೋಗಿಲ್ಲ, ಒಬ್ರಿಗೂ ಸೀರಿಯಸ್ ಕೇಸ್ಗಳಾಗಿಲ್ಲ, ಒಬ್ಬರ ಮೇಲೂ ಕ್ರಮ ಆಗಿಲ್ಲ. ಅವ್ರು ಮುಟ್ಟಿದ ತಕ್ಷಣ ಮೋದಿ ಹೆಸರು ಹೇಳಿಕೊಂಡು ಬಚಾವಾಗ್ತಾರೆ. ಎಷ್ಟು ನಾಚಿಕೆಗೇಡಿದು, ನಾಚಿಕೆಗೇಡು. ಇವನಿಗೆ ರಾಷ್ಟ್ರೀಯ ಪ್ರಶಸ್ತಿ ಬೇರೆ, ಅದನ್ನು ವಾಪಸ್ ತಗೊಳ್ತಾರೆ ಅಂದರೆ ಅದ್ರ ಬಗ್ಗೆ ಒಂದು ಮಾತಿಲ್ಲ. ಸಂಸದೀಯ ಸಮಿತಿ ನೋಟಿಸ್ ಕೊಡುತ್ತೆ ಅಂತ ಹೇಳಿದೆ, ನೋಡೋಣ. ಅಟ್ಲೀಸ್ಟ್ ಆ ಮೂಲಕ ಆದರೂ ಅವನಿಗೆ ಅಷ್ಟು ಚೀಮಾರಿ ಆದರೂ ಹಾಕ್ತಾರಾ, ನ್ಯಾಷನಲ್ ಅವಾರ್ಡ್ ಆದರೂ ವಾಪಸ್ ತಗೊಳ್ತಾರಾ. ಲೆಟ್ ಅಸ್ ಹೋಪ್ ಫಾರ್ ದಟ್. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.